ನಾಳೆ ಕೇಂದ್ರ ಸರ್ಕಾರದ 2026-27ನೇ ಸಾಲಿನ ಬಜೆಟ್ ಮಂಡನೆ ಆಗ್ತಾ ಇದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಏನು ಉಡುಗೊರೆ ಕೊಡ್ತಾರೆ ಗೊತ್ತಿಲ್ಲ. ಆದರೆ ಬಾಕಿ ಇರುವ ರಾಜ್ಯದ ಪಾಲಿನ ಹಣವನ್ನ ಮೊದಲು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ಒತ್ತಾಯಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3.0 ಸರ್ಕಾರದ 3ನೇ ಪರಿಪೂರ್ಣ ಬಜೆಟ್ ಮಂಡನೆಗೆ ಎಲ್ಲ ಸಿದ್ಧತೆಗಳು ಮುಗಿದಿದೆ. ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಆಯವ್ಯಯವನ್ನ ಮಂಡಿಸಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿ ಮಂಡಿಸ್ತಾ ಇರೋ 9ನೇ ಬಜೆಟ್ ಮೇಲೆ ದೇಶದ ಜನರ ನಿರೀಕ್ಷೆ ಬೆಟ್ಟದಷ್ಟಿದೆ. 13 ಲಕ್ಷ ರೂಪಾಯಿವರೆಗೆ ಆದಾಯಕ್ಕೆ ತೆರಿಗೆ ಮುಕ್ತ ಮಾಡಿ ಅನ್ನೋ ಸಂಬಳದಾರರ ಬೇಡಿಕೆ ಈಡೇರಿಸುವ ಸಾಧ್ಯತೆ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 1 ಲಕ್ಷ ರೂಪಾಯಿಗೆ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಇನ್ನು 11 ಕೋಟಿ ರೈತರಿಗೆ ನೀಡುತ್ತಿರುವ ಪಿಎಂ ಕಿಸಾನ್ ಹಣವನ್ನ ಮತ್ತೆ 3,000ಕ್ಕೆ ಹೆಚ್ಚಳದ ನಿರೀಕ್ಷೆ ಇದೆ. ಹಾಗೇನಾದರೂ ಆದರೆ ಪ್ರತಿ ವರ್ಷ 6,000ದಿಂದ 9,000 ರೂಪಾಯಿಗೆ ಕಿಸಾನ್ ಸಮ್ಮಾನ್ ಹಣ ರೈತರಿಗೆ ಸಿಗಲಿದೆ. ಇನ್ನು ರೈಲ್ವೆ ಇಲಾಖೆಯಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿರುವ ಕೇಂದ್ರ ಸರ್ಕಾರ 300ಕ್ಕೂ ಹೆಚ್ಚು ಅಮೃತ್ ಭಾರತ್, ವಂದೇ ಭಾರತ್ ರೈಲುಗಳನ್ನು ಹೊಸದಾಗಿ ನೀಡಿದ್ದು ರೈಲ್ವೆ ಹಳಿಗಳ ಆಧುನೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಬಹುದು. ಇನ್ನು 2 ಕಿಲೋವ್ಯಾಟ್ವರೆಗೆ ಸೌರ ವ್ಯವಸ್ಥೆಗಳಿಗೆ ಸಬ್ಸಿಡಿ ಘೋಷಣೆ ಮಾಡಬಹುದು. ಜೀವ ಉಳಿಸುವ ಔಷಧಗಳ ಮೇಲಿನ ಕಸ್ಟಮ್ಸ್ ಸುಂಕ ರದ್ದು ಮಾಡುವ ನಿರೀಕ್ಷೆಯೂ ಇದೆ. ಇನ್ನು ಗಿಗ್ ಕಾರ್ಮಿಕರಿಗೆ ಆರೋಗ್ಯ ವಿಮೆ ಘೋಷಣೆ ನಿರೀಕ್ಷೆ ಇದ್ರೆ ಸಣ್ಣ ಉದ್ಯಮಿಗಳಿಗೆ 50 ಲಕ್ಷದವರೆಗೆ ಸಾಲ ಘೋಷಣೆ ಜೊತೆಗೆ ತೆರಿಗೆ ಸಲ್ಲಿಕೆ ಮತ್ತು ಇತರೆ ಕಾನೂನು ಪ್ರಕ್ರಿಯೆ ಸರಳೀಕರಣಗೊಳಿಸುವ ಸಾಧ್ಯತೆ ಇದೆ. ಇನ್ನು ಕುತೂಹಲ ಹೆಚ್ಚಿಸಿರೋದು ಅಂದ್ರೆ ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲ್ ಡೀಸೆಲ್ ತರ್ತಾರೆ ಅನ್ನೋದು. ಜೊತೆಗೆ ಆಕಾಶದೆತ್ತರಕ್ಕೆ ಹೋಗಿರುವ ಚಿನ್ನ ಬೆಳ್ಳಿ ದರ ಇಳಿಕೆ ಮಾಡಲು ಆಮದು ಸುಂಕ ಇಳಿಸ್ತಾರೆ ಅನ್ನೋ ನಿರೀಕ್ಷೆಯೂ ದಟ್ಟವಾಗಿದೆ. ಇದರ ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಇಡುವ ಠೇವಣಿ ಹಣದ ಮೇಲಿನ ಬಡ್ಡಿದರ ಹೆಚ್ಚಳ ಘೋಷಣೆ ಮಾಡುವ ನಿರೀಕ್ಷೆ ಇದೆ. ಇನ್ನು ಕೃಷಿಯಲ್ಲಿ ಕ್ರಾಂತಿ ಸೃಷ್ಟಿಸಲು ಎಐ ತಂತ್ರಜ್ಞಾನಗಳ ಘೋಷಣೆ ಮಾಡಿದ್ರೂ ಮಾಡಬಹುದು. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಯಾರ್ಯಾರಿಗೆ ಏನೇನು ಲಾಭ ಸಿಗುತ್ತೋ ಗೊತ್ತಿಲ್ಲ. ಆದರೆ ಕರ್ನಾಟಕ ಸರ್ಕಾರದ ಬೇಡಿಕೆಗಳಂತೂ ಭರಪೂರವಾಗಿದೆ. ನಿರ್ಮಲಾ ಸೀತಾರಾಮನ್ ರಾಜ್ಯದಿಂದ ಆಯ್ಕೆಯಾಗಿರೋದ್ರಿಂದ ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಘೋಷಣೆ ಮಾಡಬೇಕು ಅನ್ನೋ ಬೇಡಿಕೆಗಳಿವೆ. ಜೊತೆಗೆ ಕೇಂದ್ರದಿಂದ ಬಾಕಿ ಇರುವ ಜಿಎಸ್ಟಿ ಹಣ, ಯೋಜನೆಗಳಿಗೆ ಬರಬೇಕಾದ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವೂ ಇದೆ. ಪ್ರಮುಖವಾಗಿ ರಾಜ್ಯದ ಬೇಡಿಕೆಗಳು ಏನು ಅಂತ ನೋಡೋದಾದ್ರೆ, 1. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿ ಸುಮ್ಮನಾಗಿದ್ದ 5,300 ಕೋಟಿ ಬಾಕಿ ಹಣ ಬಿಡುಗಡೆ ಮಾಡಬೇಕು. 2. ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಅಧಿಕೃತ ಮುದ್ರೆ ಬಜೆಟ್ನಲ್ಲಿ ಹಾಕಬೇಕು. 3. ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಿಸಲು ಉಪನಗರ ರೈಲು ಘೋಷಿಸಬೇಕು. 4. ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಪರಿಸರ ಸೂಕ್ಷ್ಮ ವಲಯದ ಅಭಿವೃದ್ಧಿ ಮತ್ತು ರಕ್ಷಣೆಗೆ 10,000 ಕೋಟಿ ರೂಪಾಯಿ ನೀಡಬೇಕು. 5. ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿ ಪರಿಗಣಿಸಬೇಕು. 6. ಕೃಷಿ ಬೆಲೆ ಕೊರತೆ ನಿವಾರಿಸಲು ಮಾವು, ಈರುಳ್ಳಿ ಸೇರಿದಂತೆ ಒಟ್ಟು 8 ಬೆಳೆಗಳಿಗೆ 796 ಕೋಟಿ ಅನುದಾನ ನೀಡಬೇಕು. 7. ಜಿಎಸ್ಟಿ ನಷ್ಟ ಆಗ್ತಿದ್ದು ರಾಜ್ಯಕ್ಕೆ ತೆರಿಗೆಯಲ್ಲಿ ನ್ಯಾಯಯುತ ಪಾಲು ನೀಡಬೇಕು. 8. ಕೃತಕ ಬುದ್ಧಿಮತ್ತೆ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಗಳಿಗೆ ಉತ್ತೇಜನ ನೀಡಲು ಐಟಿಬಿಟಿ ಮತ್ತು ಎಐ ಹಬ್ ಮಾಡಬೇಕು. 9. ಸಾಮಾಜಿಕ ಭದ್ರತೆಯಡಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ವೇತನದಲ್ಲಿ ಕೇಂದ್ರದ ಪಾಲು ಹೆಚ್ಚಳ ಮಾಡಬೇಕು. 10. ರೈಲ್ವೆ ಯೋಜನೆಗಳಿಗೆ ಭೂಸ್ವಾಧೀನ ವೆಚ್ಚದ 50% ಹಣವನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಅನ್ನೋದು ರಾಜ್ಯದ ಪ್ರಮುಖ 10 ಬೇಡಿಕೆಗಳು. ರಾಜ್ಯದ ಬೇಡಿಕೆಗಳಿಗೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಗೆ ಸ್ಪಂದಿಸುತ್ತಾರೆ ಅನ್ನೋ ಕುತೂಹಲವಿದೆ. ಆದರೆ ಮುಂಬರುವ ಪಂಚರಾಜ್ಯಗಳ ಚುನಾವಣೆ ಗೆಲ್ಲಲು ಅಸ್ಸಾಂ, ತಮಿಳುನಾಡು, ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಕೇರಳಕ್ಕೆ ಸ್ಪೆಷಲ್ ಗಿಫ್ಟ್ ಕೊಡೋದಕ್ಕೂ ತೀರ್ಮಾನ ಬಹುತೇಕ ಫೈನಲ್ ಆಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ಲೆಕ್ಕದ ಪುಸ್ತಕದಲ್ಲಿ ಯಾವ್ಯಾವ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾರೆ ಅನ್ನೋ ಆತಂಕನೂ ಇದೆ. ಈಗಾಗಲೇ ಸಿಗರೇಟು, ಪಾನ್ ಮಸಾಲ ಹಾಕೋರಿಗೆ ಶಾಕ್ ಕೊಟ್ಟಿರೋ ಕೇಂದ್ರ ಸರ್ಕಾರ 28%ರಷ್ಟಿದ್ದ ಜಿಎಸ್ಟಿಯನ್ನ 40%ಕ್ಕೆ ಏರಿಕೆ ಮಾಡಿದ್ದು ಬೆಲೆ ಏರಿಕೆ ಮಾಡಿದ್ದಾರೆ. ಇನ್ನು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿಸಲು ವಿದೇಶಿ ವಸ್ತುಗಳ ಆಮದುಗಳ ಮೇಲೆ ಮತ್ತಷ್ಟು ಸುಂಕ ಹಾಕುವ ಸಾಧ್ಯತೆಯನ್ನು ತಳ್ಳಿ ಹಾಕುವ ಹಾಗಿಲ್ಲ. ಒಟ್ಟಾರೆ ನಿರ್ಮಲಾ ಮೇಡಂ ಯಾರಿಗೆ ಸಿಹಿ ಯಾರಿಗೆ ಕಹಿ ಕೊಡ್ತಾರೆ ಅನ್ನೋದೇ ಈಗಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.